ಇವತ್ತು ಭಾಷೆ ಬಗ್ಗೆ ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ಇವತ್ತು ಲ್ಯಾಂಗ್ವೇಜ್ ಪ್ಲೇಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಸೊಸೈಟಿ, ಇನ್ ದಿ ಕಂಟ್ರಿ ಎನ್ನ ವಿಚಾರವನ್ನು ನಾವೆಲ್ಲವೂ ಕೂಡ ಅತ್ಯಂತ ಹತ್ತಿರದಿಂದ ನಾನು ಕೂಡ ನೋಡಿದ್ದೀನಿ. ಐ ಆಮ್ ಆಲ್ಸೋ ಬಾರ್ನ್ ಬ್ರಾಟ್ ಅಪ್ ಇನ್ ಎ ವಿಲೇಜ್. ಐ ಸ್ಟಡಿಡ್ ಇನ್ ದಿ ಗೌರ್ಮೆಂಟ್ ಸ್ಕೂಲ್. ನಾನು 10ನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಂ ಸ್ಕೂಲಲ್ಲೇ ಓದಿದ್ದೆ. ನಾನು ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಅಂದು ಇದ್ದಂಥ ವಿಚಾರಗಳು ಇವತ್ತು ಕೂಡ ಇದ್ದಾವೆ. ಆದರೆ ಯಾವ ತಂದೆ ತಾಯಿಗಳು ಕೂಡ ನಮ್ಮ ಮಕ್ಕಳು ಕನ್ನಡ ಮೀಡಿಯಂನಲ್ಲಿ ಕಲಿಬೇಕು ಅನ್ನೋ ವಿಚಾರದಲ್ಲಿ ಯಾವ ತಂದೆ ತಾಯಿಗಳು ಮುಂದೆ ಬರೋದಿಲ್ಲ. ಕಾನ್ವೆಂಟಿಗೆ ಕಳಿಸ್ಬೇಕು, ಇಂಗ್ಲೀಷ್ ಮೀಡಿಯಂ ಎಲ್ಲಿದೆ ಅಲ್ಲಿ ಕಳಿಸ್ಬೇಕು ಅಂತಿದೆ ಅಂತ. ಹಾಗಾಗಿ ಇವತ್ತು ನಮ್ಮ ಸ್ವಾಮೀಜಿಯವರು ಇಲ್ಲಿ ಕೂತಿದ್ದಾರೆ. ಸ್ವಾಮೀಜಿಯವರು ಅನೇಕ ವಿದ್ಯಾಸಂಸ್ಥೆಗಳನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ನೋಡಿದ್ದಾರೆ, ಇಲ್ಲೂ ಕೂಡ ನೋಡಿದ್ದಾರೆ. ಅವ್ರದ್ದೇ ಒಂದು ಸಂಸ್ಥೆಯಲ್ಲಿ ಇವತ್ತು ಶಾಲೆ ನಡೀತಾ ಇದೆ. ಅಂದು ನಮ್ಮ ಹಿರಿಯರು, ನಾನು ಕಲಿಯೋಕ್ಕಾಗಲಿಲ್ಲ, ನನಗೆ ಅವಕಾಶ ಆಗಲಿಲ್ಲ, ಆದರೆ ಮುಂದಿನ ಪೀಳಿಗೆ ಕಲಿಬೇಕು, ವಿಶೇಷವಾಗಿ ಹೆಣ್ಣು ಮಕ್ಕಳು ಕಲಿಬೇಕು ಅಂತೇಳಿ ಸಾವಿರಾರು ಏಡೆಡ್ ಶಾಲೆಗಳನ್ನು ಈ ನಾಡಿನಲ್ಲಿ ತೆರೆದರು. ಸಾವಿರಾರು ಶಾಲೆಗಳು. ಇವತ್ತು ಮಧು ಬಂಗಾರಪ್ಪರು ಬರಬೇಕಾಯ್ತು, ತಮ್ಮಯ್ಯರು ಹೇಳಿದ್ರು ಬರ್ತೀನಿ ಅಂತ ಹೇಳಿದ್ರು, ಬಂದಿಲ್ಲ ಅಂತೇಳಿ ಅಂತ. ಸಾವಿರಾರು ಏಡೆಡ್ ಶಾಲೆಗಳ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನೋ ವಿಚಾರವನ್ನು ಅವಲೋಕನ ಮಾಡಿದರೆ 80% ಏಡೆಡ್ ಶಾಲೆಗಳನ್ನು ಸಂಪೂರ್ಣವಾಗಿ ಇವತ್ತು ಮುಚ್ಚಿ ಹೋಗಿದ್ದಾರೆ. ಇವತ್ತು ನಡೀತಾ ಇಲ್ಲ. ನಮ್ಮ ಹಿರಿಯರ ಒಂದು ಯಾವ ಉದ್ದೇಶವನ್ನು ಇಟ್ಟು ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ಆ ಶಾಲೆಗಳ ಸ್ಥಿತಿಗತಿ ಇರಲಿ, ಇವತ್ತು ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದಾರೆ ಇವತ್ತು. ಹಾಗಾಗಿ ಯಾವ ತಂದೆ ತಾಯಿ ತಾನೇ ಕೂಲಿ ಮಾಡೋರು ಕೂಡ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ನಾನು ಕೂಲಿ ಮಾಡಿದ್ರು ಪರವಾಗಿಲ್ಲ, ನನ್ನ ಮಕ್ಕಳು ಕೂಲಿ ಮಾಡಬಾರ್ದು, ಉತ್ತಮವಾದ ಶಾಲೆಯಲ್ಲಿ ಕಲಿಬೇಕು, ಉತ್ತಮವಾದಂಥ ಒಂದು ವಿದ್ಯಾಕ್ಷೇತ್ರದಲ್ಲಿ ಒಂದು ಪರಿಣಿತರಾಗಬೇಕು, ಒಳ್ಳೆಯ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಈ ನಾಡಿಗೆ ಬೆಳಕಾಗಿ ಮನೆಗೆ ಬೆಳಕಾಗ್ತಕ್ಕಂಥ ಕೆಲಸ ಆಗಬೇಕು ಅಂತ ಎಲ್ಲ ತಂದೆ ತಾಯಿಗಳ ಆಶಯ ಇದೆ.